ನಮಸ್ಕಾರ. ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಚಟುವಟಿಕೆಗಳು ಗದಿಗೆದರಿರುವಂಥದ್ದು. ಯಾವಾಗ ಯತ್ನಾಳ್ ಅವರು ಪಕ್ಷದಿಂದ ಹೊರ ಹೋಗಿದ್ದಾರೆ, ಅವರು ಮತ್ತೆ ಪುನಃ ಪಕ್ಷಕ್ಕೆ ಬರೋಕ್ಕೆ ಅವರಿಗೆ ಸಹಾಯವಾಗಿರುವಂಥದ್ದು MLC ಚುನಾವಣೆ. ಕಳೆದ ಬಾರಿ ಸಹಿತ ಅವರು ಪಕ್ಷೇತರರಾಗಿ MLC ಚುನಾವಣೆಯಲ್ಲಿ ಗೆದ್ದ ಬಳಿಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಅದಾದ ಬಳಿಕ ಪರಿಷತ್ ಚುನಾವಣೆಯಲ್ಲಿ D.A. ಶಂಕರಮೂರ್ತಿ ಅವರಿಗೆ ಮತವನ್ನು ಹಾಕಿದ ಬಳಿಕ ಮತ್ತೆ ಪಕ್ಷಕ್ಕೆ ಅವರು ಪರೋಕ್ಷವಾಗಿ ಆ ಸಮಯದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ, ಅಂದರೆ ಅವರು ಪಕ್ಷೇತರವಾಗಿ ಇದ್ದರು, ಆದರೂ ಬಿಜೆಪಿಗೆ ಸಪೋರ್ಟ್ ಮಾಡಿದ ಬಳಿಕ ಅವರು ಮತ್ತೆ ಪಕ್ಷಕ್ಕೆ ಬರೋಕೆ ಒಂದು ರೀತಿಯಿಂದ ವೇದಿಕೆ ಆವಾಗ ಸಜ್ಜಾಗಿತ್ತು. ಅದಾದ ಬಳಿಕ ಮತ್ತೆ ಇತ್ತೀಚೆಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಮತ್ತೆ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸಗಳು ಆಗ್ತಾ ಇದೆ ಅಂತೇಳಿ ಪಕ್ಷದ ವಲಯದಲ್ಲಿ ಮಾತುಗಳು ಕೇಳಿಬರ್ತಾ ಇರ್ತದ್ದು. ಇತ್ತೀಚೆಗೆ ಅಷ್ಟೇ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದರೆ ಪರಿಷತ್ ಚುನಾವಣೆಯಲ್ಲಿ ನಾನು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೇನೆ ಅಂತೇಳಿ. ಕೇವಲ ಅದು ಒಂದು ಮಾತ್ರ ಅವರು ಬರೀಲಿಲ್ಲ ಪತ್ರದಲ್ಲಿ. ನಾನು ಯಾಕೆ ಈ ಹೋರಾಟವನ್ನು ಮಾಡಿದೆ, ಮತ್ತು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಸಹಿತ ನಾನೇ ನಿಮಗೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಳಿ ಅಂತೇಳಿ ಈ ಪತ್ರದ ಮೂಲಕ ಹೇಳ್ತಾ ಇಲ್ಲ. ಆದರೆ ನಾನು ಪಕ್ಷಕ್ಕೆ ಋಣಿಯಾಗಿದ್ದೀನಿ ಅನ್ನೋದನ್ನು ಅವರು ಪರೋಕ್ಷವಾಗಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ನನ್ನ ಹೋರಾಟ ಏನಿದ್ರು ಅದು ಕುಟುಂಬದ ವಿರುದ್ಧವನ, ಪಕ್ಷದ ವಿರುದ್ಧ ಅಲ್ಲ ಅಂತೇಳಿ ಅದರಲ್ಲಿ ಸ್ಪಷ್ಟಪಡಿಸಿದ್ರು. ಯಾಕಂದರೆ ಯತ್ನಾಳ್ ಅವರು ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಪತ್ರದ ಮೂಲಕ ಅವರು ಎಲ್ಲವನ್ನ ಕೊಟ್ಟಿದ್ದಾರೆ. ಅಂದರೆ ನಿತಿನ್ ನಬೀನ್ ಅವರು ಹೊಸದಾಗಿ ಅಧ್ಯಕ್ಷರಾದ್ಮೇಲೆ ಈ ಹಿಂದಿನ ಅಧ್ಯಕ್ಷರಲ್ಲಿ ಈ ಹಿಂದಿನ ಏನು ಮುಖಂಡರಿದ್ರು ಅವನ್ನೆಲ್ಲವನ್ನು ಭೇಟಿಯಾಗಿ, ಅಂದರೆ ಉಚ್ಚಾಟನೆಗಿಂತ ಮೊದಲು ಹೋಗಿ ಭೇಟಿಯಾಗಿ ಎಲ್ಲ ಮಾತುಕತೆ ನಡೆಸಿರುವಂತಹ ಉದಾಹರಣೆಗಳಿದ್ವು. ಆದರೆ ಹೊಸದಾಗಿ ಅಧ್ಯಕ್ಷರು ಬಂದ ಮೇಲೆ ಅವರು ನೇರವಾಗಿ ಭೇಟಿಯಾಗೋಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯ ಸಮಯ ಏನಿದೆ ಯತ್ನಾಳ್ ಅವರಿಗೆ ಒಂದು ರೀತಿಯಿಂದ ಅನುಕೂಲ ಮಾಡಿಕೊಟ್ಟಂತಹ ಚುನಾವಣೆ ಅಂತ ಹೇಳ್ಬೋದು. ಯಾಕಂದರೆ ಈ ಚುನಾವಣೆಯ ಮೂಲಕ ಅವರು ಹೊಸ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದು ಪತ್ರದಲ್ಲಿ ಎಲ್ಲವನ್ನು ಉಲ್ಲೇಖವನ್ನು ಮಾಡಿದರು. ಹಾಗಾಗಿ ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಕರೆ ತರಬೇಕು ಅಂತ ಹೇಳಿ ಈಗ ಕೂಗು ಜೋರು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪರೋಕ್ಷವಾಗಿ ಈ ಪತ್ರವನ್ನು ಸಪೋರ್ಟ್ ಮಾಡಿರುವಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರಿಗೆ ತಮ್ಮ ವಿಚಾರಗಳನ್ನು ಗಮನಕ್ಕೆ ತಂದಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗಿತ್ತು, ಏನಾಗಿತ್ತು ಅನ್ನೋದನ್ನು ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಮನಕ್ಕೆ ತಂದ ಬಳಿಕ ಹೊಸ ಅಧ್ಯಕ್ಷರು ಈ ಹಿಂದೆ ಆಗಿರುವಂತಹ ತಪ್ಪುಗಳೇನು ಮತ್ತು ಮುಂದೆ ಅದನ್ನು ಮಾಡಬಾರ್ದು ಅಂದರೆ ಏನು ಅನ್ನೋದು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮತ್ತೆ ಅವರನ್ನ ಪಕ್ಷಕ್ಕೆ ವಾಪಸ್ಸು ಕರೆ ತರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತದ್ದು. ಆದರೆ ಇದು ಯಾವುದೂ ಅಧಿಕೃತವಲ್ಲ, ಕೇವಲ ಅವರ ಆಪ್ತರು ಅಥವಾ ರಾಜಕೀಯ ವಲಯದಲ್ಲಿ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತುಗಳು. ಜೊತೆಗೆ ಯತ್ನಾಳ್ ಅವರ ಬಣದಲ್ಲಿ ಗುರುಸ್ಕೊಂಡಿರುವಂತಹ ಏನಿದ್ದಾರೆ ಬಿಜೆಪಿ ಮುಖಂಡರು, ಅವರು ಸಹಿತ ನೇರವಾಗಿ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಕರೆ ತರಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಇದು ಸಹಿತ ಅದಕ್ಕೊಂದು ಕಾರಣ ಆಗಿರೋದು. ಇದೆಲ್ಲವನ್ನು ಹೊರತುಪಡಿಸಿ ಯತ್ನಾಳ್ ಅವರನ್ನ ಒಂದು ವೇಳೆ ಪಕ್ಷಕ್ಕೆ ಕರ್ಕೊಂಡ್ರೆ ಹೆಂಗೆ ಮತ್ತೆ ಬಿಟ್ಟರೆ ಹೆಂಗೆ, ಯಾಕಂದ್ರೆ ಈಗಾಗಲೇ 3 ಸರಿ ಅವರನ್ನು ಉಚ್ಚಾಟನೆ ಮಾಡಿದೆ, ಮತ್ತೆ ಪದೇ ರಿಪೀಟ್ ಮಾಡಿದ್ರೆ ಹೆಂಗೆ ಅಂತೇಳಿ. ಜೊತೆಗೆ ಅವರು ಈ ಸಹಜವಾಗಿ ರಾಜಕಾರಣದಲ್ಲಿ ಹೊಂದಾಣಿಕೆ ಇರುವಂಥ ಸಹಜ. ಅದೇ ರೀತಿ ಈ ಪಕ್ಷಕ್ಕೆ ಬಂದ ಮೇಲೂ ಮತ್ತೆ ಪುನಃ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡಿಸಿದ್ರೆ ಮತ್ತೆ ನಾವು ಹೊರಗೆ ಕಳಿಸಿ ಮತ್ತೆ ಒಳಗೆ ಕರ್ಕೊಂಡ್ರೆ ಏನು ಪ್ರಯೋಜನ, ನಮಗೆ ಒಂದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಹೈಕಮಾಂಡ್ ಒಂದ್ಸರಿ ಕರ್ಕೊಂಡು ಹೋಗುತ್ತೆ, ಅವ್ರಿಗೆ ಒಂದು ರೀತಿಯಿಂದ ಸ್ಥಿರತೆ ಇಲ್ಲ ಅನ್ನೋ ಆರೋಪ ನಮ್ಮ ಮೇಲೂ ಬರುತ್ತೆ. ಹಾಗಾಗಿ ಏನು ಮಾಡೋದು ಅನ್ನೋ ಒಂದು ಗೊಂದಲದಲ್ಲಂತೂ ಇರುವಂಥದ್ದು. ಹಾಗಾಗಿ ಯತ್ನಾಳ್ ಅವರ ಪಕ್ಷಕ್ಕೆ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕುತೂಹಲ ಇರುವಂಥದ್ದು. ಅಂದರೆ ಕೊನೆ ಕ್ಷಣದಲ್ಲಾದರೂ ತರ್ತಾರ, ಪಕ್ಷ ಕರ್ಕೊಂಡ್ಬರ್ತಾರವಾ ಇಲ್ವಾ ಅನ್ನೋದೊಂದು ಇರುವಂಥದ್ದು. ಇದಕ್ಕೂ ಮುಖ್ಯವಾಗಿ ಅಂದರೆ ರಾಜ್ಯದಲ್ಲಿ ಈ ಹಿಂದಿನ ರಾಜಕೀಯ ಸಮೀಕರಣ ಈಗಿನ ರಾಜಕೀಯ ಸಮೀಕರಣ ಬಹಳಷ್ಟು ಬದಲಾಗಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಇದ್ರು, ಒಂದು ದಿಗ್ಗಜ ನಾಯಕರು ಎಲ್ಲರೂ ಇದ್ರು. ಅದಾದ ಬಳಿಕ ಈಗ ಎರಡನೇ ಹಂತದ ನಾಯಕರಿಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಮತ್ತೆ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಇತ್ತೀಚೆಗೆ ಅಸಮಾಧಾನಗಳು ಸಹಿತ ಜಾಸ್ತಿ ಆಗ್ತಾ ಇರುವಂಥದ್ದು. ಅಧ್ಯಕ್ಷರ ವಿರುದ್ಧ ನೇರವಾಗಿ ಕೆಲವು ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಕೇವಲ ಯತ್ನಾಳ್ ಅವರು ಮಾತ್ರ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಈಗ ಬೇರೆ ಮುಖಂಡರು ಸಹಿತ ಅದಕ್ಕೆ ಧ್ವನಿಯನ್ನು ಗೂಡಿಸ್ತಾ ಇರುವಂಥದ್ದು. ಈ ಎಲ್ಲ ಅಂಶಗಳು ಮತ್ತೆ ರಾಜ್ಯದಲ್ಲಿ ರಾಜಕೀಯ ಸಮೀಕರಣ ಬೇರೆ ಆಗಿರುವಂಥದ್ದು. ಅಂದರೆ ಈ ಹಿಂದೆ ಲಿಂಗಾಯತರ ಒಂದು ಕಡೆ, ಕುರುಬ ಸಮುದಾಯ ಒಂದು ಕಡೆ, ಒಕ್ಕಲಿಗ ಸಮುದಾಯ ಒಂದು ಕಡೆ, ಈ ರೀತಿ ಬೇರೆ ಅಂತ ಇತ್ತು. ಆದರೆ ಈಗ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರು ಬಂದಿರೋ ಬಳಿಕ ಯಾವ ಜಾತಿ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಇದುವರೆಗೂ ಗೆಸ್ ಮಾಡೋಕ್ಕೂ ಆಗಲ್ಲ. ಆ ರೀತಿ ಇರುವಾಗ ಎಲ್ಲ ಜಾತಿಗಳನ್ನು ಒಕ್ಕೂಡಿಸ್ಕೊಂಡು ಮತ್ತೆ ಪಂಚಮಸಾಲಿ ಸಮುದಾಯ ಸಹಿತ ಕೆಲವು ಅಸಮಾಧಾನ ಯಡಿಯೂರಪ್ಪನವರ ಕುಟುಂಬದ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ್ರಿಂದಾಗಿ ಅದನ್ನು ಸಹಿತ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ಸು ಕರೆ ತರಬೇಕು ಅನ್ನೋ ವಿಚಾರಕ್ಕೆ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಆದರೆ ಈ ಬಾರಿ ಏನಾದರೂ ಒಂದು ವೇಳೆ ಯತ್ನಾಳ್ ಅವರನ್ನ ವಿಜಯಪುರ ಜಿಲ್ಲೆಗೆ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ವಾಪಸ್ ಕರೆ ತರಬೇಕಾದ್ರೆ ಹೊಂದಾಣಿಕೆ ಅನಿವಾರ್ಯ ಅನ್ನೋ ಮಾತು ಕೇಳಿಬರ್ತದೆ. ಯಾಕಂದರೆ ಜಿಲ್ಲೆಯಲ್ಲಿ ಸಹಿತ ಈ ಜಿಲ್ಲೆಯಲ್ಲಿ ಯತ್ನಾಳ್ ಅವರು ಒಂದು ಬಣ ಆದರೆ ಯತ್ನಾಳ್ ಅವರ ವಿರೋಧಿಗಳು ಎಲ್ಲರೂ ಸೇರಿ ಒಂದು ಬಣ, ಈ ರೀತಿ ವಿಜಯಪುರ ಜಿಲ್ಲೆ ಇರುವಂಥದ್ದು. ಹಾಗಾಗಿ ಕೇವಲ ರಾಜ್ಯದ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯನ್ನು ಸಹಿತ ಹೈಕಮಾಂಡ್ ಗಮನಕ್ಕೆ ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಯತ್ನಾಳ್ ಅವರನ್ನು ವಾಪಸ್ ತರುತ್ತಾ ಇಲ್ಲೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.